ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದಿದ್ದಂತಹ ಶರತ್ ಮಡಿವಾಳ ಕೊಲೆ ಪ್ರಕರಣ ಸಂಬಂಧದ ಗಲಾಟೆಯಲ್ಲಿ ಜೈಲು ಪಾಲಾಗಿದ್ದಂತಹ ಹಿಂದೂ ಸಂಘಟನೆಯ ಮುಖಂಡ ಸಂದೀಪ್ ಪೂಜಾರಿ ಪಂಪ್ವೆಲ್ ಸಂಘ ಪರಿವಾರ ಮತ್ತು ಬಿಜೆಪಿ ವಿರುದ್ಧ ಬೇಸರವನ್ನ ಹೊರಹಾಕಿ ಮಾಡಿರುವಂತಹ ಪೋಸ್ಟ್ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಕಾನೂನು ಸಂಘರ್ಷದ ಸಮಯದಲ್ಲಿ ಇವರು ಯಾರು ತಮಗೆ ನೆರವಾಗಿಲ್ಲ ಎಂದು ಸಂದೀಪ್ ಹೇಳಿಕೊಂಡಿದ್ದು ಅವರ ಈ ಮಾತಿಗೆ ಮತ್ತಷ್ಟು ಯುವಕರು ದನಿಗೂಡಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಶರತ್ ಮಡಿವಾಳ ಹತ್ಯೆಯಾಗಿ 9 ವರ್ಷಗಳು ಕಳೆದಿದೆ. ಅವರ ಪಾರ್ಥಿವ ಶರೀರದ ಮೆರವಣಿಗೆಯ ಸಂದರ್ಭ ಬಿಸಿ ರೋಡ್ನ ಕೈಕಂಬದಲ್ಲಿ ನಡೆದಿದ್ದ ಗುಂಪು ಘರ್ಷಣೆ ಸಂಬಂಧ 3 ಪ್ರಕರಣ ತನ್ನ ಮೇಲೆ ದಾಖಲಾಗಿದ್ವು. ಆ ಸಂಬಂಧ ಜೈಲು ವಾಸವನ್ನ ಅನುಭವಿಸಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದು ಬೌದ್ಧಿಕ ಪ್ರವಚನ ಮಾಡೋದಕ್ಕೂ ಅದನ್ನ ಅನುಭವಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಜಿಲ್ಲೆಯಲ್ಲಿ ನಡೆಯುವಂತಹ ಕೊಲೆಗಳ ಹೆಸರಿನಲ್ಲಿ ಶಾಸಕರಾದವರು ಮಾತ್ರ ಕಳೆದ 9 ವರ್ಷಗಳ ಅವಧಿಯಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾದಷ್ಟು ಜೋಳಿಗೆ ತುಂಬಿಸಿಕೊಂಡಿದ್ದಾರೆ ಎನ್ನುವಂಥದ್ದು ಬೇರೆ ಮಾತು ಎಂದು ಸಂದೀಪ್ ಪೂಜಾರಿ ಪಂಪ್ವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಇವರ ಈ ಪೋಸ್ಟ್ಗೆ ಕರಾವಳಿಯಲ್ಲಿ ಪರ ವಿರೋಧ ಚರ್ಚೆ ವ್ಯಕ್ತವಾಗ್ತಾ ಇದೆ.